ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನೂನಾಸ್ ವರ್ಲ್ಡ್. ಹಲೋ ಮೈ ಲವ್ಲಿ ಪೀಪಲ್, ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ವೆಲ್. ಸೊ ಇವತ್ತು ಬಂದುಬಿಟ್ಟು ನಮ್ಮ ಅಜ್ಜಿ ಮನೆಯಲ್ಲಿ ಸತ್ಯನಾರಾಯಣ ಪೂಜಾ, ನಮ್ಮ ರಮ್ಯಾ ತಾರೀಶಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ದಿಸ್ ಇಸ್ ದ 3rd ಇಯರ್ ನಮ್ಮ ಅಜ್ಜಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರೋದು. ಆ್ಯಂಡ್ ದೆನ್ ಆಲ್ 3 ಇಯರ್ಸ್ದು ವ್ಲಾಗ್ ಮಾಡ್ತಾಯಿದ್ದೀನಿ 3rd ಇಯರ್ದು. ಆ್ಯಂಡ್ ಈಗ ಹೋಗ್ತಾಯಿದ್ದು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕೋಲ್ಡ್ ಇದೆ, ಅದರಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ನಾನು ಬೇಗ ಮುಗಿಸಿ ತಿರ್ಗಾ ಇಂಟರ್ನ್ಶಿಪ್ಗೆ ಹೋಗಬೇಕು. ಸೊ ಈಗ ಮಮ್ಮಿನೂ ನಾನು ಹೋಗ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಅವತ್ತು ಥರ್ಸ್ಡೇ ಆಗಿತ್ತು. ಸೊ ಅದಕ್ಕೆ ಫಸ್ಟು ನಾವು ನಮ್ಮ ಏರಿಯಾದಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ಮಮ್ಮಿ. ಅಲ್ಲಿ ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ರು. ಸೊ ಅದನ್ನ ತಿಂದ್ಕೊಂಡು ಸ್ಟ್ರೈಟ್ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಆ್ಯಂಡ್ ಹೋಗೋ ದಾರಿಯಲ್ಲಿ ಡೆಫಿನೆಟ್ಲಿ ಹ್ಯಾವ್ ಟು ಕ್ರಾಸ್ ಮೈ ಕಾಲೇಜ್. ಸೊ ಇವಾಗ ಇನ್ನೇನು ಬಿಡೋ ಟೈಮ್ ಅಲ್ವಾ, ಕಾಲೇಜ್ ಮುಗಿಯೋ ಟೈಮ್. ಸೊ ಆ ಕಾಲೇಜ್ಗೆ ಲೈಕ್ ಹೋಗೋ ಫೀಲ್ಸು, ಆ ಮೆಮರೀಸ್ ಎಲ್ಲ ತಿರ್ಗಾ ವಾಪಸ್ ಬರುತ್ತೆ. ಆ್ಯಂಡ್ ಐ ವಾಸ್ ಫೀಲಿಂಗ್ ಹ್ಯಾಪಿ. ಹೋದ ಒಳಗಡೆ ಹೋದ. ಸೇಮ್ ಹಂಗಂದ. ಯಾರ್ದು ಫೋಟೋ ಹಿಡಿಯತ್ತವನ? ಯಾವ ಟವಲ್? ಆ ಟವಲ್ ಎತ್ಕೊಂಡು ಹೋಗ ಅಣ್ಣಗೆ. ಗೈಸ್ ಇವ್ರು ಸ್ನಾನ ಮಾಡ್ತಿರೋ, ಫೋಟೋ ಹಿಡಿ ಅಂತ ಸುಬ್ಬ ನೋಡಿ. ಅಲ್ಲೇ ಅನ್ನ ಕೊಡು. ಫೋಟೋ ಹಿಡಿಬೇಕಾ? ಅನ್ನ ನೋಡು ಹೊಸ ಬಟ್ಟೆ ಹಾಕೊಂತ ಅವನು. ನೀನು ಯಾವಾಗ ಹಾಕೊಳ್ಳೋದು? ಇನ್ನು ಜಿಯಾನೇ ಉಳ್ಕೊಂಡಿದ್ದಾನೆ ಗಬ್ಬ. ಅಕ್ಕ ಜೊತೆ ಸುಬ್ಬ ನೋಡಿ. ಹಾಂ, ನಮ್ಮ ಅತ್ತೆಂದಿರೋ ಪ್ರಸಾದ ನೋಡಿ. ಇಷ್ಟೆಲ್ಲ ಅಡುಗೆ ಮಾಡಿದ್ದೆ. ಏನು ಮಾಡ್ತಾವ್ರೆ? ಪಾಯಸ ಮಾಡ್ತಾರೆ. ಪಾಯಸ ಅಲ್ಲ, ಕೇಸರಿ ಬಾತ್ ಮಾಡ್ತಾವ್ರೆ. ಹಾಂ, ಇನ್ನೇನ ಕೇಸರಿ ಬಾತೆ ಇದು? ಮತ್ತೆ ಸತ್ಯನಾರಾಯಣ ಪೂಜೆ ಪ್ರಸಾದನಾ? ಏನಾ? ಓ ಮಮ್ಮಿ ಲವ್ ಅಂತ ಕರಿತ್ಯಾ? ಗೈಸ್ ಲೋಚಿ ನೋಡಿ ಗಂಡಾಗ್ಬಿಟ್ಟಿದ್ದಾರೆ. ತಿರ್ಗಾ ಈ ಕಡೆ. ಯಾರು ಹಾಕಿದ್ರು ರಂಗೋಲಿ? ಸಂಜನ ಹಾಕಿದ್ದ. ಇಲ್ಲೊಂದು ರಂಗೋಲಿ, ಇಲ್ಲೊಂದು ರಂಗೋಲಿ. ಯಾರು ಹಾಕಿದ್ರು ರಂಗೋಲಿಗೆ? ಮಮ್ಮಿ ಹಾಕಿದ್ದು. ಅಜ್ಜಿ ತಾತ ಕೂತವ್ರೆ. ನಮ್ಮ ತಾತ ನ್ಯೂಸ್ ಪೇಪರ್ ಓದ್ತಾವ್ರೆ. ಏನೋ ಗೈಸ್ ಬುಜ್ಜಿಗೆ ನೆಲ್ಲಿಕಾಯಿ ಅಂದರೆ ನೆಲ್ಲಿಕಾಯಿ ಅಂದರೆ ಏನಂತ ನೋಡಿ. ನೆಲ್ಲಿಕಾಯಿ ಇವಾಗ ಹೇಳ್ತಾವನೆ. ಇವಾಗ ಇಷ್ಟೊತ್ತು ಏನಂದ್ರೆ ನೆಲ್ಲಿಕಾಯಿ ಮರ, ನೀರು. ಇಷ್ಟೊತ್ತು ತೆನ್ನಿಕಾಯಿ ಅಂದ. ಇವಾಗ ವಿಡಿಯೋ ಆನ್ ಮಾಡಿದ್ರೆ ಕರೆಕ್ಟಾಗಿ ಹೇಳ್ತಾವ. ಮರ ಅದು ತೆಂಗಿನಕಾಯಿ ಅಲ್ಲ, ಆ ಮರ ಐತಲ್ಲ. ಅಜ್ಜಿಗೆ ಸ್ನಾನ ಮಾಡ್ಬೇಕಂತ ನಾನೇ ಹೋಗ್ಬೇಕಂತೆ. ನಂದು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಅದಕ್ಕೆ ಸರಿ ಮಮ್ಮಿ ನಾನು ಮಾಡಿಸ್ತೀನಿ ಅಂತ ಬಂದರು. ಆಮೇಲೆ ಇಲ್ಲ ನೀನೇ ಸರಿ ನಾನು ಒಳಗಡೆ ಹೋದೆ. ಆಮೇಲೆ ಹಂಗೆ ಮಾಡಿಸಿ ಆಚೆ ಬಂದ್ಬಿಟ್ಟು ಇವಾಗ ಮಮ್ಮಿನೇ ಮಾಡಿಸ್ತಾ ಇದ್ದಾರೆ. ಪೂಜೆ ಜಿ ರೆಡಿ ಆಗ್ಬಿಟ್ಟ ನೋಡಿ. ಬರೋ ನೀನು ಔಟ್ಫಿಟ್ ಚೆಕ್ ಕೊಡು. ಔಟ್ಫಿಟ್ ಚೆಕ್. ಚೆನ್ನಾಗೈತೆ. ಫುಲ್ ಹೊಸ್ದಾಗ ಪೇಂಟ್ ಹೊಡ್ಸಿದ್ದಾರೆ, ಅದಕ್ಕೆ ಚೆನ್ನಾಗೈತೆ ಅಂತ ಬಂದು ಕೇಳ್ತಾವೆ. ಅದೇ ಪೇಂಟೇ, ಅದೇ ಹಂಗೆ ಬಂದು ಕೇಳ್ತಾವೆ. ಆ್ಯಂಡ್ ಒಂದೊಂದು ಫ್ರೆಂಡ್ ಗೋಪಿಕಾ ಪೂರ್ಣಿಮಾ ತಾನೇ ಕರೆಕ್ಟ್.
ಬಾಂಬ್ ಬ್ಲಾಸ್ಟ್ ಮಾಡೋಣ. ಬ್ಲಾಸ್ಟ್ ಮಾಡಿಬಿಟ್ಟ. ತಾತ ಕಾಫಿ ಕೇಳಿದ್ರಂತ ಅವರಿಗೆ ಹಾಟ್ ಕಾಫಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಕ್ಲೀನಾಗಿ ಹೇಳು. ಬ್ರೇಕ್ಫಾಸ್ಟ್ಗೆ ಪಲಾವು, ಪಾಯಸ, ಆಲೂಗಡ್ಡೆ ಪಲ್ಯ. ಲಂಚ್ಗೂ ಪಲಾವ್ ತೊಗೊಂಡಿದ್ದೀನಿ. ಬುಜ್ಜಿಯಲ್ಲಿ ಪಾಯಸ ತಿಂತವನೆ. ಪೂಜೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ನಾನು ಇನ್ನೇನು ಹೊರಡಬೇಕು. ಸೊ ನಾನು ಬೇಗ ತಿಂದ್ಬಿಟ್ಟು ನಾನು ಹೋಗ್ತೀನಿ. ಮಮ್ಮಿ ಇಲ್ಲಿರ್ತಾರೆ. ನಾನು ಹೋಗ್ತಾ ಇದ್ದೀನಿ ನಾನು ಇವಾಗ. ಅವಾಗಲೇ ಹೋಗ್ಬೇಡ ಅಂತಿದ್ದ. ಇವಾಗ ತಾನೇ ಹೇಳ್ದೆ ನಾನು. ಅವಾಗಲೇ ಹೋಗ್ಬೇಡ ಅಂತಿದ್ದ ಬುಜ್ಜಿ ಅಂತ. ಇವಾಗ ಬಾಯ್ ಅಂತ ಇದೆಯಾ? ಬ್ಯಾಡ್ ಬಾಯ್. ಇಲ್ಲಿ ಪೂಜೆಗೆ ಬೇಕಾಗಿರೋದನ್ನೆಲ್ಲ ಬಿಡಿಸ್ತಾವ್ರೆ ಅಕ್ಕ ತಮ್ಮ ಇಬ್ರು. ನೋಡಿ ಎಷ್ಟೊಂದೈತೆ. ಬಾಯ್ ಬುಜ್ಜಿ, ಬರ್ತೀಯಾ? ಬಸ್ ಹತ್ರ ಹೋಗೋಣ ಬರೋ. ನಾನು ಹೋಗ್ತಾ ಇದ್ದೀನಿ. ಪೂಜೆದು ವ್ಲಾಗ್ ನೋಡೋಣ. ಮಮ್ಮಿ ಮಾಡಿದ್ರೆ ಮಾಡಲಿ. ಸಚ್ಚ ಮಾಮ ಫೋನಲ್ಲಿ ವ್ಲಾಗ್ ಮಾಡು. ಆಮೇಲೆ ಇವಾಗ ನಾನು ಹೋಗೋಕ್ಕೆ ಬುಜ್ಜಿನೂ ಒಂದನಿಬ್ರು ಬರ್ತಾ ಇದ್ದಾರೆ. ನಾನು ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿ ಬೇಕು. ಬಾಯ್ ಬುಜ್ಜಿ. ಅಷ್ಟೇ ಗೈಸ್, ನಾನು ಇಂಟರ್ನ್ಶಿಪ್ಗೆ ಹೋದೆ. ಮಮ್ಮಿ ವಾಪಸ್ ಬಂದುಬಿಟ್ಟು ವ್ಲಾಗ್ಸ್ ಮಾಡಿಕೊಂಡ್ರು. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಕಂಪ್ಲೀಟ್ ಪೂಜೆ ಆಗಿಬಿಟ್ಟ ಮೇಲೆ ಹಿಡ್ದಿರೋದು ಇದು. ಆಮೇಲೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡಿಕೊಂಡ್ರು. ಎಲ್ಲರೂ ನಮ್ಮ ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸೇ. ಸೊ ಎಲ್ಲರೂ ಒಂದಷ್ಟು ಜನನ ಕರೆದು ಪ್ರತಿ ವರ್ಷ ಮಾಡೋದು. ಆ್ಯಂಡ್ ದೆನ್ ಎವ್ರಿ ಇಯರು ಅಷ್ಟೇ ನಮ್ಮ ಮಾಮ ಅತ್ತೆ ಆ್ಯನಿವರ್ಸರಿ ದಿನವೇ ಪೂಜೆ ಮಾಡೋದು, ಸತ್ಯನಾರಾಯಣ ಪೂಜೆ. ಆ್ಯಂಡ್ ಒಂದಷ್ಟು ಜನ ಸೇರಿ ನಾವು ಮಾಡೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಗುಡ್ ಫೀಲ್ ಕೊಡುತ್ತೆ ಪೂಜೆದು. ಸೊ ಇವರು ಅಂದರೆ ನಮ್ಮ ಮಾಮ ಅವರು ಇದು 3rd ಇಯರ್ ಪೂಜೆ ಮಾಡ್ತಿರೋದು. ಆ್ಯಂಡ್ ಡೆಫಿನೆಟ್ಲಿ ದ ಪ್ರೀವಿಯಸ್ 2 years ಐ ಹ್ಯಾವ್ ಬೀನ್ ದೇರ್. ಬಟ್ ಈ ಇಯರ್ ಇಂಟರ್ನ್ಶಿಪ್ ಇದ್ದಿದ್ದ ಕಾರಣ ಐ ಕುಡೆಂಟ್ ಬಿ ದೇರ್. ಐ ಮಿಸ್ಡ್ ದ ವೈಬ್ ಆ್ಯಂಡ್ ಎನರ್ಜಿ ಆಫ್ ದ ಪೂಜಾ. And that's it guys. Ishte. Hope you all have enjoyed and don't forget to like, share, comment and subscribe.